ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾಗಿ ಆಗುವಂಥ ಗೋಧಿ ಹುಡಿಯಲ್ಲಿ, ಅದು ಕೂಡ ಈ ಒಂದು ರೆಸಿಪಿಯನ್ನು. ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ಡಿನ್ನರ್ ಯಾವ ರೀತಿ ಕೂಡ ನೀವು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸಾಸ್, ಚಟ್ನಿ ಅಥವಾ ಹೀಗೇ ಇದನ್ನು ನೀವು ತಿನ್ಬೋದು. ಟೀ ಒಂದಿಗೆ ಕೂಡ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಕೂಡ ಇದೆ, ಒಳಗಡೆ ಫಿಲ್ಲಿಂಗ್ ಆಗಿ ತುಂಬ ಟೇಸ್ಟಾಗಿರುತ್ತೆ, ಖಾರ ಖಾರವಾಗಿ. ಹಾಗಾಗಿ ಇದನ್ನು ಟ್ರೈ ಮಾಡಿ, ತುಂಬ ಬಿಸಿ ಬಿಸಿಯಾಗಿದೆ. ಎಲ್ಲರಿಗೂ ನಾನು ಹೇಳಿದಾಗೆ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆಯ್ತು ಅಂತಾದರೆ ಇವಾಗಲೇ ಒಂದು ಲೈಕ್ ಮಾಡಿ. ಓಕೆ, ಇವಾಗ ಇದಕ್ಕೆ ಏನೆಲ್ಲ ಬೇಕು ಹಾಗೂ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ. ನೆಕ್ಸ್ಟ್ ಇದಕ್ಕೆ ಇವಾಗ ಒಗ್ಗರಣೆ ಹಾಕಲಿಕ್ಕುಂಟು. ಎಣ್ಣೆ ಬಿಸಿಯಾಗಿದ್ದೆ, ನಾವು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಒಂದು 1/4 ಸ್ಪೂನಷ್ಟು ಹಾಕಿದರೆ ಸಾಕು ನೀವಿಲ್ಲಿ. ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಜೀರಿಗೆ. ಓಕೆ, ಎರಡು ಕೂಡ ಚೆನ್ನಾಗಿ ಪಟಪಟ ಅಂದ ಮೇಲೆ ನಾವಿದಕ್ಕೆ ಹಾಕೋಣ ಸ್ವಲ್ಪ ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ನಾವಿದಕ್ಕೆ ಹಾಕೋಣ ನೀರುಳ್ಳಿಯಲ್ಲಿ ನಾನು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಸಣ್ಣ ಸೈಜೇ ನೀರುಳ್ಳಿ, 3 ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ನೀರುಳ್ಳಿ ಅಂದರೆ ಮಸಾಲೆ ನಿಮಗೆ ಜಾಸ್ತಿ ಬೇಕಂತಾದರೆ ಸ್ವಲ್ಪ ಜಾಸ್ತಿ ಕೂಡ ನೀವಿಲ್ಲಿ ಹಾಕ್ಬೋದು. ಓಕೆ, ಇವಾಗ ಇದು ಸ್ವಲ್ಪ ಕೆಂಪಾಗೋವರೆಗೂ, ಇದರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಲಿಕ್ಕುಂಟು. ಇದರೊಂದಿಗೆ ನಾನು ಹಾಕಿದ್ದೀನಿ ಹಸಿಮೆಣಸು. 2 ಹಸಿಮೆಣಸನ್ನು ಸಣ್ಣದಾಗಿ ನಾನು ಕಟ್ ಮಾಡಿ ಇಲ್ಲೇ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಇದರ ಕಲರ್ ಟರ್ನ್ ಆಗೋವರೆಗೂ ನಾವು ಫ್ರೈ ಮಾಡೋಣ. ಓಕೆ, ಇವಾಗ ನೀವು ನೋಡ್ಬೋದು ಕಲರ್ ಇಲ್ಲಿ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕೋಣ. ಅರಶಿನ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಬೇಕಿದ್ರೆ ಪೆಪ್ಪರ್ ಪೌಡರ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಎಷ್ಟನ್ನು ಹಾಕಿ ಇದನ್ನು ಫ್ರೈ ಮಾಡೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಡಿ. ಇದಕ್ಕೆ ನೀರೆಲ್ಲ ಏನು ಕೂಡ ಸೇರಿಸಲಿಕ್ಕಿಲ್ಲ ನಾವು. ಓಕೆ, ಸ್ವಲ್ಪ ಈ ರೀತಿ ಫ್ರೈ ಮಾಡಿ. ಇವಾಗ ಈ ಮಸಾಲ ಫ್ರೈ ಆಗಿದೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಒಂದು 1/4 ಸ್ಪೂನಷ್ಟು ಹಾಕಿದರೆ ಸಾಕು, ಜಾಸ್ತಿ ಬೇಕಂತ ಇಲ್ಲ. ಓಕೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಬೇಕಿದ್ರೆ ಸ್ವಲ್ಪ ನೀವು ಟೊಮೆಟೊ ಸಾಸ್ ಕೂಡ ಇಲ್ಲಿ ಹಾಕ್ಬೋದು. ಇವಾಗ ಇದು ತಣ್ಣಗಾಗಲಿ. ಇನ್ನೊಂದು ಸೈಡಲ್ಲಿ ಹಿಟ್ಟಿಗೆ ರೆಡಿ ಮಾಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಬೇಕಿದ್ರೆ ಮೈದಾ ಹಿಟ್ಟು ಕೂಡ ನೀವಿಲ್ಲಿ ತೊಗೊಳ್ಬೋದು. 2 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹುಡಿಯನ್ನು ಹಾಕಿದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ನೀವಿಲ್ಲಿ ಹಾಕ್ಬೋದು. ಸ್ವಲ್ಪ ಇದಕ್ಕೆ ನಾನು ಬಡಿ ಶೇಪ್ ಹಾಕ್ತಾ ಇದ್ದೀನಿ. ಇದರ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ನೀರು, ಉಪ್ಪು ಹಾಕಿ ಆಮೇಲೆ ನೀರು ಹಾಕಿ ನಾನು ಇದನ್ನು ಟೈಟಾಗಿ ಕಲಿಸ್ತಾ ಇದ್ದೀನಿ. ಲೂಸ್ ಹಿಟ್ಟು ನಾವಿಲ್ಲಿ ಮಾಡಲಿಕ್ಕಿಲ್ಲ, ಸ್ವಲ್ಪ ಟೈಟಾದ ಡೋ ಬೇಕು ನಮಗೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇವಾಗ ಇಲ್ಲೇ ಹಿಟ್ಟು ರೆಡಿಯಾಗಿದೆ, ನೋಡ್ಬೋದು ನೀವು. ಇದನ್ನು ನಾನು 2 ಭಾಗ ಮಾಡಿದ್ದೀನಿ. ನೀವು ಬೇಕಿದ್ರೆ 3-4 ಎಷ್ಟು ಕೂಡ ಮಾಡ್ಬೋದು. ಓಕೆ, ಒಂದು ಭಾಗವನ್ನು ತೊಗೊಂಡಿದ್ದೀನಿ. ಹಾಗೂ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೂ ಇದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸೋಣ. ಇವಾಗ ತುಂಬ ತೆಳುವಾಗಿ ಮಾಡಬೇಕಂತ ಇಲ್ಲ, ಸ್ವಲ್ಪ ದಪ್ಪನೇ ಇರಲಿ ಪರವಾಗಿಲ್ಲ. ಆದರೆ ಒಂದೇ ಲೆವೆಲ್ಗೆ ಮಾಡಿ, ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಮಸಾಲೆ ರೆಡಿ ಮಾಡಿದ್ವಿ ನೋಡಿ, ಅದು ತಣ್ಣಗಾಗಿದೆ. ಇದನ್ನು ಇದರೊಳಗೆ ಹಾಕೋಣ. ನಾನು ಹೇಳಿದಾಗೆ ಇಲ್ಲಿ ನೀವು ಸ್ವಲ್ಪ ಸಾಸ್ ಬೇಕಿದ್ರೂ ಸೇರಿಸ್ಬೋದು, ತುಂಬ ಹಾಕಬೇಡಿ, ನೀರು ರೀತಿ ಆಗಲಿಕ್ಕಿಲ್ಲ. ಓಕೆ, ಇದನ್ನು ಈ ರೀತಿ ಕ್ಲೋಸ್ ಮಾಡಿ ರೌಂಡ್ ಆಗಿ ತಿರುಗಿಸಿ. ಆಮೇಲೆ ಇವಾಗ ಇದನ್ನು ಮತ್ತೊಮ್ಮೆ ನಾವು ಲಟ್ಟಿಸಬೇಕು. ಈ ರೀತಿ ಮೆಲ್ಲನೆ ಮಾಡಿ, ಸ್ವಲ್ಪ ಇದರಲ್ಲಿರುವ ಮಸಾಲ ಹೊರಗೆ ಬರೋದು ಬೇಡ. ಹಾಗಾಗಿ ಸೈಡಿಂದ ಮೆಲ್ಲನೆ ಇದನ್ನು ಈ ರೀತಿ ಮಾಡಿ.
ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ, ತುಂಬ ದಪ್ಪ ಬೇಡ ನೋಡಿ, ಸ್ವಲ್ಪ ದಪ್ಪ ಈ ರೀತಿ ಇದ್ದರೂ ಪರವಾಗಿಲ್ಲ. ಅದೇ ರೀತಿ ಇನ್ನೊಂದು ಕೂಡ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣ ಹಿಟ್ಟು ಹಾಕಿ ಸೇಮ್ ಫಸ್ಟ್ ಯಾವ ರೀತಿ ಮಾಡಿದ್ವಿ ನೋಡಿ ಅದೇ ರೀತಿ ನೀವು ಮಾಡಿದರೆ ಆಯಿತು. ಮಸಾಲವನ್ನು ಇವಾಗ ಒಳಗಡೆ ಹಾಕೋಣ. ಓಕೆ, ಆಮೇಲೆ ಕ್ಲೋಸ್ ಮಾಡೋಣ. ಓಕೆ, ಇದನ್ನು ಕೂಡ ಅದೇ ರೀತಿ ರೌಂಡ್ ರೌಂಡ್ ತಿರುಗಿಸೋಣ. ಹಾಗೂ ಲಟ್ಟಣಿಗೆಯಲ್ಲಿ ಸ್ವಲ್ಪ ಲಟ್ಟಿಸೋಣ. ಮೆಲ್ಲನೆ ಮಾಡಿ, ನಾನು ಹೇಳಿದಾಗೆ ಮಸಾಲ ಹೊರಗೆ ಬರೋದು ಬೇಡ. ಓಕೆ, ನಾನಿಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಈ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆ ಇದೆ ಆದರೆ ಇಡ್ಲಿ ಪಾತ್ರೆಯಲ್ಲಿ ನೀವು ಮಾಡ್ಬೋದು ಈಸಿಯಾಗಿ. ಇದಕ್ಕೆ ಇವಾಗ ಒಂದು ಬಟ್ಟೆಯನ್ನು ಹಾಕಿದ್ದೀನಿ, ಹಾಗೂ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ನಾನು ಈ ರೀತಿ ಒರೆಸ್ತಾ ಇದ್ದೀನಿ. ಒಂದು ಇದು ಅಂದರೆ ಡ್ರೈ ಆಗೋದು ಬೇಡ ಅಂತ ಹೇಳಿ, ಆಮೇಲೆ ಇನ್ನೊಂದು ಏನಂದರೆ ಒಂದಕ್ಕೊಂದು ಇದು ಅಂಟೋದು ಬೇಡ ಅಂತ ಹೇಳಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ನೀವು ಒಂದರ ಮೇಲೆ ಒಂದು ಇಟ್ಟು ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಎಷ್ಟು ಕೂಡ ಇಡ್ಬೋದು, 3, 4, 5 ಏನಾಗೋದಿಲ್ಲ. ಇದು ಬೆಂದ ಮೇಲೆ ಒಂದಕ್ಕೊಂದು ಅಂಟುವುದಿಲ್ಲ, ತಾನಾಗಿಯೇ ಬಿಟ್ಟು ಬರುತ್ತೆ. ಹಾಗಾಗಿ ಟೆನ್ಷನ್ ಮಾಡಬೇಡಿ, ಒಂದರ ಮೇಲೆ ಒಂದು ಈ ರೀತಿ ನೀವು ಇಡ್ಬೋದು, ಏನಾಗೋದಿಲ್ಲ ಇದು. ಓಕೆ, ಇವಾಗ ಇದನ್ನು ಮುಚ್ಚಿ ಚೆನ್ನಾಗಿ ಇದನ್ನು ಬೇಯಿಸೋಣ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸಿ. ಓಕೆ, ಚೆನ್ನಾಗಿದ್ದು ಬೆಂದಿದ್ದಾಗ ಗೊತ್ತಾಗುತ್ತೆ ನಿಮಗೆ, ಇದರ ಕಲರ್ ನೋಡಿ ಚೇಂಜ್ ಆಗುತ್ತೆ, ಹಾಗೂ ಒಳಗಡೆನ ಮಸಾಲ ಕಾಣುತ್ತೆ, ಅಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಇದು. ಆವಾಗ ನಮಗೆ ಗೊತ್ತಾಗುತ್ತೆ. ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ. ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಖಾರ ಇಷ್ಟ, ಹಾಗಾಗಿ ಈ ಪ್ರೊಸೀಜರ್ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅಗಲವಾದ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಯಾವುದೇ ಸಣ್ಣದಿದ್ದರೆ ಸಣ್ಣದು, ದೊಡ್ಡದಿದ್ದರೆ ದೊಡ್ಡದು. 1 ಚಮಚದಷ್ಟು ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡೋಣ. ಬಿಸಿ ಆಗಲಿ ಇವಾಗ ಇದು. ಇಲ್ಲಿ ನೋಡಿ, ಇವಾಗ ನಾನು ಇದು ಓಪನ್ ಮಾಡಿದೆ ನೋಡಿ, ಒಂದಕ್ಕೊಂದು ಚೂರು ಕೂಡ ಅಂಟುವುದಿಲ್ಲ. ಇದು ಗೊತ್ತಾಯ್ತಲ್ಲ ನಿಮಗೆ, ಹಾಗಾಗಿ ಟೆನ್ಷನ್ ಮಾಡಬೇಡಿ. ಇವಾಗ ಇದು ಬಿಸಿಯಾಗಿದೆ, ಇದರ ಮೇಲೆ ಇದನ್ನು ಇಡೋಣ. ಈ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ನಿಮಗೆ ಯಾವಾಗ ಬೇಕು ಆವಾಗ ತೆಗೆದು ನೀವು ಫ್ರೈ ಮಾಡಿದರೆ ಆಯಿತು. ಸ್ಟೋರ್ ಮಾಡಿ ಇಡುವಾಗ ಟೈಟಾಗಿ ಮುಚ್ಚಿ ಮಾತ್ರ ಸ್ಟೋರ್ ಮಾಡಿ ಇಡಿ. ನಾನಿಲ್ಲಿ ದೊಡ್ಡದಾಗಿ ಮಾಡಿದ್ದೀನಿ, ಸಣ್ಣದು ಕೂಡ ನೀವು ಇಲ್ಲಿ ಮಾಡ್ಬೋದು. ಓಕೆ, 2 ಸೈಡ್ ಕೂಡ ಕ್ರಿಸ್ಪಿ ಆಗುವವರೆಗೂ ಇದನ್ನು ಫ್ರೈ ಮಾಡಿ. ಎಣ್ಣೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ನೀವು ಹಾಕಿ ಇಲ್ಲಿ ಫ್ರೈ ಮಾಡ್ಬೋದು. ಓಕೆ ನೋಡಿ, 2 ಸೈಡ್ ಕೂಡ ಕೆಂಪಾಗೋವರೆಗೂ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಆಮೇಲೆ ನಾವು ತೆಗೆದಿಟ್ಟಿದ್ದೀವಿ ನೋಡಿ ತುಪ್ಪಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಅದನ್ನು ನಾನು ಇದರ ಮೇಲೆ ಹಾಕ್ತೀನಿ. ತುಂಬ ಚೆನ್ನಾಗಾಗಿದೆ ತುಪ್ಪದ ಫ್ಲೇವರ್ ಇದರಲ್ಲಿ. ನಾನು ಹೇಳಿದಾಗೆ ನಿಮ್ಮ ಇಷ್ಟ, ನಿಮಗಿದು ಪ್ರೊಸೀಜರ್ ಮಾಡಲಿಕ್ಕೆ ಬೇಡದಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ತುಪ್ಪ ಹಾಕಿ ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಜಾಸ್ತಿ ಫ್ರೈ ಮಾಡಿದರೆ ನಾವು ಇದರಲ್ಲಿ ಹಾಕಿದ್ವಿ ನೋಡಿ ಯಾವುದು ಚಿಲ್ಲಿ ಪೌಡರ್, ಅದು ಕಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಈ ರೀತಿ ಟರ್ನ್ ಮಾಡಿ ತಕ್ಷಣವೇ ನೀವು ತೆಗೆದರೆ ಆಯಿತು. ಓಕೆ, ಇವಾಗ ಇದು ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗ ತಿಂದರೂ ಚೆನ್ನಾಗಾಗುತ್ತೆ, ತಣ್ಣಗಿರುವಾಗ ತಿಂದರೂ ಚೆನ್ನಾಗಾಗುತ್ತೆ. ಚಟ್ನಿಯೊಂದಿಗೂ ಚೆನ್ನಾಗಾಗುತ್ತೆ, ಹೀಗೇನೂ ಚೆನ್ನಾಗಾಗುತ್ತೆ, ಸಾಸೊಂದಿಗೆ ಅಥವಾ ಯಾವುದಾದ್ರೂ ಸಾರು ಉಳಿದಿದ್ದು ಸಾರೊಂದಿಗೆ, ಎಲ್ಲದರೊಂದಿಗೂ ಟೇಸ್ಟ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.